ರಕ್ಷಿತನ ಈ ಸತಿ ಮತ್ತೆ ಬಿಗ್ ಬಾಸಲ್ಲಿ ನೋಡ್ಬೋದು ಅಂತ ಎಲ್ರಿಗೂ ತುಂಬ ಖುಷಿ ಇತ್ತು. ರಕ್ಷಿತನ ನೋಡಿ ಇಷ್ಟಪಡೋರು ತುಂಬ ಜನ ಇದ್ದಾರೆ, ಅವಳು ನೋಡದೆ ಆಗದೇ ಇರೋರು ಇದ್ದಾರೆ. ಪ್ರತಿಯೊಬ್ಬರು ಮನಸ್ಥಿತಿನೂ ಒಂದೇ ಥರ ಇರಲ್ಲ, ಹಾಗೆ ಪ್ರತಿಯೊಬ್ಬರು ಅಭಿಪ್ರಾಯನೂ ಒಂದೇ ಥರ ಇರಲ್ಲ. ರಕ್ಷಿತ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂದರೆ, ಅವಳು ಆಡ್ತಾ ಇದ್ದಿದ್ದು ನೋಡಿ ಕೆಲವರು ಇಷ್ಟಪಡ್ತಾ ಇದ್ರು, ಹಾಗೆ ಕೆಲವರು ಅದನ್ನು ಡ್ರಾಮಾ ಅಂತ ಕೂಡ ಹೇಳ್ತಾ ಇದ್ರು. ಏನೇ ಆದರೂ ಇವಳಿಗೋಸ್ಕರ ಬಿಗ್ ಬಾಸ್ನ ನೋಡೋರ ಸಂಖ್ಯೆನೂ ಇತ್ತು. ಈ ಸತಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಕುಮಾರಿ ಅನ್ನೋ ಒಂದು ಹುಡುಗಿ ಬಂದಿದ್ಲು. ಇವಳಿಗೆ 20 ವರ್ಷ. ಈ ಅಗ್ನಿ ಪರೀಕ್ಷೆಯಲ್ಲಿ ಬಂದಿರೋ ಎಲ್ಲ ಸ್ಪರ್ಧಿಗಳಿಗಿಂತ ಇವಳು ವಯಸ್ಸಲ್ಲಿ ಚಿಕ್ಕವಳು. ಇವಳನ್ನ ನೋಡಿ ತುಂಬ ಜನ ರಕ್ಷಿತಾಗೆ ಹೋಲಿಕೆ ಮಾಡಿದ್ರು. ಯಾಕಂದರೆ ಇವಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೀಡಿಯೋಸ್ ಮಾಡ್ತಿದ್ಲು ರಕ್ಷಿತಾ ಥರನೇ. ರಕ್ಷಿತಾ ಯಾವ ರೀತಿ ರೀಲ್ಸ್ ಮಾಡ್ತಾ ಇದ್ಲೋ ಅದೇ ರೀತಿ ಇವಳು ರೀಲ್ಸ್ ಮಾಡ್ತಿದ್ಲು. ರಕ್ಷಿತಾ ನಡ್ಕೊತಾ ಇದ್ದಿದ್ದ ರೀತಿ, ಮಾತಾಡೋ ರೀತಿ ಸ್ವಲ್ಪ ಮುಗ್ಧ ಅನ್ನೋ ರೀತಿನೇ ಕಾಣಿಸ್ಕೊತಾ ಇದ್ಲು ಅವಳು. ಈ ಸತಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಕುಮಾರಿ ಅನ್ನೋ ಈ ಸ್ಪರ್ಧಿ ನೋಡಿ ತುಂಬ ಜನ ರಕ್ಷಿತಾಗೆ ಹೋಲಿಕೆ ಮಾಡ್ತಿದ್ದಾರೆ. ಯಾಕಂದರೆ ವಯಸ್ಸಲ್ಲಿ ಇಬ್ಬರು ಚಿಕ್ಕವರೇ, ಮಾತಾಡೋ ರೀತಿ ಬೇರೆ ಥರ ಆಗಿದ್ರೇನು, ಇಬ್ಬರು ನಡವಳಿಕೆನೂ ಸ್ವಲ್ಪ ಒಂದೇ ರೀತಿ ಇದೆ. ಇದೇ ಕಾರಣಕ್ಕಿರಬೇಕು ಎಲ್ಲರೂ ರಕ್ಷಿತಾಗೆ ಹೋಲಿಕೆ ಮಾಡ್ತಿದ್ರು ಇವಳನ್ನ. ಆದರೆ ಈಗ ಕುಮಾರಿ ಬಿಗ್ ಬಾಸ್ ಮನೆಯೊಳಗಡೆ ಬರ್ತಾಳಾ ಇಲ್ವಾ, ಕುಮಾರಿ ಎಲಿಮಿನೇಟ್ ಆಗಿದ್ದಾಳಾ ಬಿಗ್ ಬಾಸಿಂದ, ಈ ರೀತಿ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ. ಇದಕ್ಕೆ ಕಾರಣವೂ ಇದೆ. 2 ದಿವಸದಿಂದನೂ ನಾವು ನೋಡ್ತಾ ಇದ್ವಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ. ಆದರೆ ಕುಮಾರಿ ಅನ್ನೋ ಹುಡುಗಿ 2 ದಿವಸದಿಂದನೂ ಕಾಣಿಸ್ತಾ ಇಲ್ಲ. ಹಾಗಾದರೆ ಕುಮಾರಿ ನಿಜವಾಗ್ಲೂ ಎಲಿಮಿನೇಟ್ ಆಗಿದ್ದಾಳಾ? ಯಾಕೆ ಇದ್ರ ಬಗ್ಗೆ ಅಲ್ಲಿರೋ ಜಡ್ಜಸ್ ಏನು ಮಾತಾಡಲಿಲ್ಲ? ಈಗ ಇದನ್ನು ನೋಡಿ ತುಂಬ ಜನಕ್ಕೆ ಬೇಜಾರು ಆಗಿದೆ. ಕುಮಾರಿ ಈ ಹುಡುಗಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಬಂದಾಗಿಂದ ಇವಳು ಇಷ್ಟಪಡೋ ಜನಗಳು ಇದ್ದಾರೆ. ಬಿಗ್ ಬಾಸ್ ಮನೆ ಒಳಗಡೆ ಇವಳು ಹೋಗ್ಬೇಕು ಅಂತ ತುಂಬ ಜನಕ್ಕೆ ಆಸೆನೂ ಇದೆ. ಕೆಲವರು ಇವಳು ಎಲಿಮಿನೇಟ್ ಆಗಿದ್ದಾಳೆ ಅಂತ ಮಾತಾಡ್ಕೊಳ್ತಿದ್ದಾರೆ. ಆದರೆ ನನಗನ್ಸಿದ ಪ್ರಕಾರ ಇವಳೇನಾದರೂ ಎಲಿಮಿನೇಟ್ ಆಗಿದ್ದಿದ್ರೆ ಡೈರೆಕ್ಟಾಗಿ ಶೋಯಿಂದ ಕಳಿಸ್ತಾ ಇದ್ರು. ಈಗ ಹೇಮಲತಾ ಅನ್ನೋ ಒಂದು ಸ್ಪರ್ಧಿನ ನೋಡಿದ್ವಿ ನಾವೆಲ್ಲ. ಅವಳು ಸ್ಟೇಜ್ ಮೇಲೇ ನಾನು ಬಿಗ್ ಬಾಸ್ ಆಡೋಕ್ಕಾಗಲ್ಲ, ಈ ರೀತಿ ಇರತ್ತೆ ಬಿಗ್ ಬಾಸ್ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಈ ರೀತಿ ಹೇಳಿ ಅವಳು ಎಲಿಮಿನೇಟ್ ಆಗಿದ್ಲು. ಅದೇ ರೀತಿ ಇನ್ನೂ 2 ಸ್ಪರ್ಧಿನ ಎಲಿಮಿನೇಟ್ ಮಾಡಿ ಕಳಿಸಿದ್ರು. ಕುಮಾರಿ ಏನಾದರೂ ಆಡೋಕ್ಕೆ ಇಷ್ಟ ಇಲ್ದಿರೋ ಹೋಗಿದ್ದಿದ್ರೆ ಜಡ್ಜಸ್ಸೇ ಮಾತಾಡ್ತಾ ಇದ್ರು. ಆದರೆ ಅವರು ಇದ್ರ ಬಗ್ಗೆ ಇನ್ನೂ ಏನು ಮಾತಾಡಲಿಲ್ಲ. ಅಂದರೆ ಯಾವುದೋ ಒಂದು ಕಾರಣದಿಂದ ಕುಮಾರಿ ಇದರಲ್ಲಿ ಕಾಣಿಸ್ಕೊತಾ ಇಲ್ಲ. ಮನೆ ಕಡೆ ಏನಾದರೂ ಒಂದು ಸಮಸ್ಯೆ ಇದೆಯೋ ಏನೋ, ಆದರೆ ಏನು ಸಮಸ್ಯೆ, ಏನಕ್ಕೆ ಅವಳು ಕಾಣಿಸ್ಕೊತಾ ಇಲ್ಲ, ಇದ್ರ ಬಗ್ಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಅಲ್ಲಿ ಕೂತಿರೋ ಜಡ್ಜಸ್ಸು ಇದ್ರ ಬಗ್ಗೆ ಏನೂ ಹೇಳಲಿಲ್ಲ. ಈಗ ನಮಗೆಲ್ಲ ಗೊತ್ತು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ವೋಟಿಂಗ್ ಕೂಡ ಇದೆ. ನಮಗೆಲ್ಲ ಗೊತ್ತಿರೋ ಹಂಗೆ ಅವಳಿಗೆ ತುಂಬ ವೋಟು ಇದೆ. ನನಗನ್ಸೋ ಪ್ರಕಾರ ಅವಳು ಮತ್ತೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಕಾಣಿಸ್ಕೊತಾಳೆ. ಇದರ ಕಾರಣ ಏನು ಅಂತ ಹೇಳ್ತಾರ, ಕಾದು ನೋಡೋಣ. ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.